ಗುಡ್ ಮಾರ್ನಿಂಗ್. ಆಫ್ಟರ್ ಲಾಂಗ್ ಟೈಮ್ ನಾನು ಬಂದೇನೆ ಅಗೇನ್ ಒಂದು ಲಾಗ್ ಇಟ್ಕೊಂಡು. ಸರ್ಪ್ರೈಸ್ ಲಾಗ್ ಹಾಕ್ತೇನೆ ಅಂತ ಇದ್ದೆ. ಅದು ನೆಕ್ಸ್ಟ್ ಅಲ್ಲಿ ನಾನು ಅದ್ರ ಹತ್ತಿರ ಆಗುವಾಗ ಹಾಕ್ತೇನೆ. ನಾನು ಮಾಡೋದು ಬೇಡ, ಲಾಗ್ ಸ್ಟಾರ್ಟ್ ಮಾಡು. ಇಲ್ಲೇ ನೋಡಿ ನನ್ನ ಮೇಲೆ ಹತ್ತಿ ನಾನು ಲಾಗ್ ಮಾಡ್ಲಿಕ್ಕೆ ಬರುವಾಗ ಉಂಟಲ್ಲ, ಅವ ಇದ್ದಾನೆ ನನ್ನ ಹಿಂದೆ. ಅವನ ಕಾಲಲ್ಲಿ ಉಂಟಲ್ಲ ಮೊನ್ನೆ ಗಂಟೆ ಬೆಕ್ಕಿ ಹಿಡ್ದು ದೊಡ್ಡ ದೊಡ್ಡ ಗಡಿಯಾಗಿದೆ. ನಿಮಗೆ ತೋರಿಸ್ತೇನೆ ನೋಡಿ. ದೊಡ್ಡ ಗಡಿ. ಇದಕ್ಕೆ ನಾನು ಹಾಕ್ತಾ ಇರ್ತೇನೆ ಅರಶಿನ. ಅವನು ಬಿಡುದಿಲ್ಲ, ನೆಕ್ಕಿರ್ತಾನೆ. ಎಷ್ಟು ದೊಡ್ಡ ಗಾಯ ಮಾಡಿದೆ ಉಂಟಲ್ಲ ನಮ್ಮ ಪಾಪ. ಬಿಲ್ಲಿಗೆ ಉಂಟಲ್ಲ ಅನ್ಯಾಯ ಮಾಡ್ತಾ ಇರ್ತದೆ ಗಂಟೆ ಬೇಕು ನೋಡಿ. ಒಳಗೆ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಹೊರಗಡೆ ಉಂಟು. ಎಸ್, ಲಾಗ್ ಮಾಡ್ಲಿಕ್ಕೆ ಬರುವಾಗ ನಾನು ಹಿಂದೆ ಇರ್ತೇನೆ. ಅದಕ್ಕೋಸ್ಕರ ನಾನು ತೋರಿಸಿದ್ದು ಜಸ್ಟ್. ಪಾಪ ಮೊನ್ನೆ 1 ವಾರ ಆಯ್ತದು. ಇಲ್ಲದ್ರೆ ಓಡ್ತಿದ್ದ ಹೊರಗಡೆ. ಲೇಟ್ ಮಾಡೋದು ಬೇಡ. ಇವತ್ತು ಸ್ಪೆಷಲ್ ಮಾರ್ನಿಂಗ್ ಚಾತಬಾಯಿಗೆ ಸಹ ಒಂದು ಸ್ಪೆಷಲ್ ಉಂಟು, ತೋರಿಸ್ತೇನೆ. ದೆನ್ ಊಟಕ್ಕೆ ಕೂಡ ಸ್ಪೆಷಲ್ ಉಂಟು. ಅದಕ್ಕೋಸ್ಕರ ನಾನು ಲಾಗ್ ಮಾಡುವಂತ ನಂಗೆ ಒಂದು ಇಂಟ್ರೆಸ್ಟ್ ಬಂದದ್ದು. ಸೊ ಎಂಡ್ ತನಕ ನೋಡಿ ಲಾಗ್. ಹಟ್ಟಿ ಗೊಬ್ಬರ ಸೂರ ತೆಗೆದೆಲ್ಲ ಕ್ಲೀನ್ ಮಾಡಿ ಆಯಿತು. ದನಗಳನ್ನಲ್ಲಿ ಈಗ ಗದ್ದೆಗೆ ಓಡಿಸುದು. ಈಗ ಹುಲ್ಲು ಕೊಯ್ಲಿಕ್ಕೆ ಜಸ್ಟ್ ಹೋಗುದಿಲ್ಲ ಜಾಸ್ತಿ, ಅದು ಹುಲ್ಲು ಆಗಿದೆಲ್ಲ ಗದ್ದೆಯಲ್ಲಿ. ಸೊ ಹಾಗಾಗಿ ಎಸ್, ತಿನ್ಲಿಕ್ಕೆ ಹೋಗುವ. ಸ್ಪೆಷಲ್ ನಂಗೆ ಇಷ್ಟ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ತೋರಿಸ್ತೀನಿ ಅಲ್ಲಿ. ಎಸ್, ಲೆಟ್ಸ್ ಗೋ. ಗಿರೆಂಗ್. ಸೊ ಇವತ್ತು ತಿಂಡಿ ಗಿರೆಂಗ್. ನಮಗೆ ದೊಡ್ಡ ದೊಡ್ಡ ಅಮ್ಮ ಸಂತೆಯಲ್ಲಿ ತಗೊಂಡು ಬಂದದ್ದು ನೋಡಿ. ಬಿಲ್ಲಿ ಸಹ ತಿಂತಾನೆ. ಸರಿ ತಿನ್ನು. ಬೆಕ್ಕುಗಳು ತಿಂತಾನೆ, ನಮ್ಮ ಮನೆಯ ಬೆಕ್ಕುಗಳು ತಿಂತದೆ ಗಿರೆಂಗ್ ನೋಡಿ. ಬಿಲ್ಲಿ ಸಹ ತಿಂತಿದ್ದ, ಇವಾಗ ಕೂಡ ತಿಂತಾನೆ. ತುಂಬ ಇಷ್ಟ ಅವನಿಗೆ. ಕಟ್ಟಿ ಮಾಡಿ ಹಾಕುವ. ದೊಡ್ಡ ತುಂಡು ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಎಷ್ಟು ನನ್ನದು ಇಷ್ಟದ್ದು. ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ಸಿಪ್ಪೆ ತೆಗಿಬೇಕು, ಇಲ್ಲದ್ರೆ ಅದು ಒಳ್ಳೆ ಭಾರಿ ತೆಳು ಉಂಟು ಸಿಪ್ಪಿದು. ಹಪ್ಪಳಕ್ಕೆಲ್ಲ ಇದೇ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದು ತೆಳು ಇರ್ತದೆ ಸಿಪ್ಪೆ. ಎಷ್ಟು ಒಳ್ಳೆ ಬರ್ತದೆ. ಸೊ ತಿನ್ನುವ. ರಾಗಿ ಕೂಡ 10 ಗಂಟೆದ್ದು ನೋಡಿ. ರಾಗಿ ಮತ್ತು ಗಿರೆಂಗ್ ಸಿಪ್ಪೆಲ್ಲ ತೆಗೆದಿಟ್ಟಿದ್ದೇನೆ. ಗಿರೆಂಗ್ ತಿಂದರೆ ಗಟ್ಟಿ ಆಗ್ತದೆ. ಗೆಡ್ಡೆ ಗೆಣಸೆಲ್ಲ ತಿಂದರೆ ಉಂಟಲ್ಲ ತುಂಬ ಜೀವ ಎಲ್ಲ ಗಟ್ಟಿ. ಮೊದಲೆಲ್ಲ ಈ ದುಂಬದವರೆಲ್ಲ ಗೆಡ್ಡೆ ಗೆಣಸು ತಿಂತದ್ದು, ಹಾಗಾಗಿ ಅವ್ರು ಗಟ್ಟಿ ಕೆಲಸ ಮಾಡಲಿಕ್ಕೆಲ್ಲ. ಸೊ ಎಸ್, ತಿನ್ನುವ ರಾಗಿ ಮತ್ತು ಗಿರೆಂಗ್. ಸ್ವಲ್ಪ ಉಪ್ಪು ಹಾಕ್ತಾರೆ, ಆಗ ರುಚಿ ಬರ್ತದೆ. ಇಲ್ಲಾಂದರೆ ರುಚಿ ಬರೋದಿಲ್ಲ. ಅದಕ್ಕೆ ಬೇಯುವಾಗ ಉಂಟಲ್ಲ ಗಿರೆಂಗ್, ಅದಕ್ಕೆ ಉಪ್ಪು ಹಾಕಬೇಕು. ಒಳಗಡೆ ನೋಡಿ ಎಲ್ಲ ಉಂಟು. ಇದು ಹಪ್ಪಳದ್ದು ಗಿರೆಂಗ್. ಸ್ಮೂತ್. ನಿಮಗೆ ಎಂತ ಸಿಗುವುದಿಲ್ಲ ಬಾಯಿಗೆ ಅಂತೂ. ಕಟ್ಕು ಕುಟ್ಕು ಎಂತ ಇಲ್ಲ, ಅಷ್ಟು ಸ್ಮೂತ್ ಉಂಟು. ಹಪ್ಪಳಕ್ಕೆ ಹೇಳಿ ಮಾಡ್ತೀವಿ ಅಂತ ಗಿರೆಂಗ್ ನೋಡಿ. ಎಷ್ಟು ಕಲರ್ ಎಲ್ಲ ಉಂಟು ಹಪ್ಪಳಕ್ಕೆ ಒಳಗೆ ನೋಡಿ. ಸ್ಮೂತ್ ಕೂಡ ಅಷ್ಟು. ಇಂಥದ್ದು ಒಳ್ಳೆ ಆಗ್ತದೆ ಹಪ್ಪಳ ಮಳೆಗೆ. ಅದು ಗಟ್ಟಿ ಇರೋದು ಒಳ್ಳೆ ಆಗುದಿಲ್ಲ. ಇದು ಉಂಟಲ್ಲ, ಇದು ಹಪ್ಪಳಕ್ಕೆ ಒಳ್ಳೆ ಆಗ್ತದೆ, ಸ್ಮೂತ್ ಇದೆ. 1 ಗಂಟೆ ಆಯಿತು. ನಾನು ಪ್ರಾನ್ಸ್ ತಗೊಂಡು ಬಂದೆ. ಅಂದರೆ ಅಲ್ಲಿ 10 ಗಂಟೆಗೆ ನಾನು ರೋಡ್ ಸೈಡಿಗೆ ಹೋದರೆ ಅಲ್ಲಿ ಮೀನವರು ಬರ್ತಾರೆ. ಯಾವ ಥರ ಮೀನು ಇರಲಿಲ್ಲಂತೆ, ಪ್ರಾನ್ಸ್ ಇತ್ತು. ಅಂದರೆ ಎಟ್ಟಿದ್ದದು. ಸೊ ಅದು ತಗೊಂಡು ಬಂದದ್ದು ನನಗೆ ತುಂಬ ಇಷ್ಟ ಆಯಿತು. ಅದು ಸ್ವಲ್ಪ ಅದು ಕಾಣುವಾಗ ದೊಡ್ಡದು ತುಂಬ ಕಾಣ್ತದೆ, 100 ರೂಪಾಯಿ ಅದು. ಮತ್ತು ಮಾಂಸ ಮಾಡುವಾಗ ಸ್ವಲ್ಪ ಆಗ್ತದೆ ಎಷ್ಟೇ, 1 ಪುಂಡಿ ಸುಕ್ಕ ಮಾಡು ಅಂತ ಹೇಳಿದೆ ಅಮ್ಮ ಹತ್ರ. ಸೊ ಮಾಡ್ತಾ ಇದ್ದಾರೆ. ಮಾಡಿ ಆಯಿತು ಅನಿಸುತ್ತೆ ಮೇ ಬಿ. ಅವರು ಒಳ್ಳೇದು ಮಾಡ್ತಾರೆ, ಕೋಳಿ ಸುಕ್ಕ ಮಾಡಿದ ಹಾಗೆ. ಸೊ ಎಸ್, ಇನ್ನು ಊಟ ಮಾಡುವ. ಅದನ್ನು ತಿಂದು ನಾನು ಫಸ್ಟ್ ಟೈಮ್ ಪ್ರಾನ್ಸ್ ತಿನ್ನೋದು. ಇಲ್ಲಿ ತನಕ ನಾನು ಅದರದ್ದು ಮುಟ್ಲಿಲ್ಲ ಇಲ್ಲಿ ತನಕ ನಾನು ಪ್ರಾನ್ಸನ್ನು. ನನಗಂತೂ ಅದು ಹುಳ ನೋಡಿದಾಗೆ ಆಗ್ತದೆ. ಸೊ ಇವತ್ತು ಸ್ವಲ್ಪ ತಿನ್ನುವ ಅಂತ ಸ್ವಲ್ಪ ಉಮೇದಲ್ಲಿ ಇದ್ದೇನೆ. ಎಸ್, ಲೆಟ್ಸ್ ಗೋ. ಸ್ಪೈಸಿಯಾಗಿ ಕಾಣ್ತದೆ. ಊಟ ಮಾಡಿದೆ, ಸ್ಪೈಸಿಯಾಗಿ ಕಾಣ್ತದೆ ಪ್ರಾನ್ಸ್.
ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಎಲ್ಲ ಹಾಕಿದ್ದಾರೆ ಅದಕ್ಕೆ, ಸ್ವಲ್ಪ ತೆಂಗಿನ ಹುರಿ ಸಹ ಹಾಕಿದ್ದಾರೆ, ಒಳ್ಳೆದಾಗ್ತದೆ. ಸೊ ಎಸ್, ಮತ್ತು ಮಾವಿನಕಾಯಿ ಇತ್ತು, ನಾನು ನಿಮ್ಗೆ ತೋರಿಸೋದು ದೊಡ್ಡ ದೊಡ್ಡ ಮಾವಿನಕಾಯಿ ಮಾರ್ತಾರಲ್ಲ ಅಂಥದ್ದು. ನನ್ನ ತುಂಗೆ ತುಂಬ ಬೇಕಾದವರು ಹತ್ತಿರದವರು ನನಗೆ ಅದು ಕೊಟ್ಟದ್ದು, ಸಂದು ಕೊಟ್ಟದ್ದು. ಸೊ ಅವರ ಮನೇಲಿ ತುಂಬ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ, ನಾನು ಅಂತ ತಿನ್ನಲಿಲ್ಲ ಫಸ್ಟ್ ಟೈಮ್. ಸೊ ನಿಮ್ಗೆ ತೋರಿಸ್ತೇನೆ. ನಿಮಗೆ ಅದು ಅಂಗಡಿಯಲ್ಲಿ ಸಿಗ್ತದೆ ಹೆಚ್ಚಾಗಿ, ಅಪರೂಪ, ಅದು ಯಾರ ಮನೇಲಿ ಇರುವುದಿಲ್ಲ. ಅಷ್ಟು ಸಿಹಿ ಅಂದರೆ ತುಂಬ ಸಿಹಿ ಉಂಟು. ಲೆಟ್ಸಿ ಉಂಟಲ್ಲ, ತೊಳೆದು ಒಳ್ಳೇದು ಮಾಡಿ ಬುಕ್ಕನಲ್ಲಿ ಇಟ್ಟಿದ್ದಾರೆ ನೋಡಿ. ಈ ಮಾವಿನ ಹಣ್ಣು ಯಾರಾದ ಮನೆಯಲ್ಲಿ ಉಂಟ ನೋಡಿ, ತುಂಬ ತುಂಬ ಹಣ್ಣಾಗಿದೆ, ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಇದನ್ನು ನಾನು ಪಕ್ಕ ಬ್ಲ್ಯಾಕ್ ಆಗಿದೆ, ಸ್ವಲ್ಪ ಪಕ್ಕ ತಿಂದು ಬಿಡ್ತೇನೆ, ಯಾಕಂದರೆ ಒಂದು ವೇಳೆ ಹುಳ ಆದರೆ. ಮತ್ತು ಇದರಲ್ಲಿ ಸ್ವಲ್ಪ ಕಾಯಿ ಉಂಟು, ತುಂಬ ದಿನ ಆದಮೇಲೆ ತಿನ್ಬೋದು. ಸ್ವಲ್ಪ ಹದ, ತುಂಬ ಹಣ್ಣದಕ್ಕಿಂತ ಇದು ಹದದಲ್ಲಿ ತಿಂದಿಡಲು ತುಂಬ ಸಿಹಿ ಉಂಟು, ಕಾಯಲ್ಲಿ ಕೂಡ ಸಿಹಿ ಇರ್ತದೆ ಏನೋ ಮೇ ಬಿ. ನೋಡಿ, ಇದು ನಾನು ಅಂಗಡಿಯೆಲ್ಲ ನೋಡಿದ್ದೀನಿ, ಹೆಸರೆಂತ ಗೊತ್ತಿಲ್ಲ. ಮಾವಿನಕಾಯಿ ಇದು ಭಾರಿ ಒಳ್ಳೆದುಂಟು. ನಾನೀಗ ಅದನ್ನು, ಅದರದ್ದು ಕೊರಂಟ್ ಇರ್ತದಲ್ಲ ಒಳಗೆ, ಅದನ್ನು ನಾನು ಮಣ್ಣಲ್ಲಿ ಹಾಕಿರ್ತೇನೆ, ಗಿಡ ನಾವು ಬೆಳೆಸಲಿಕ್ಕೋಸ್ಕರ ಎಲ್ಲ ಅದು ಹಾಕ್ತೇನೆ. ನಾನು ಲೊಕಟೆಯಲ್ಲಿ ಒಂದು ಹಾಕಿಟ್ಟಿದ್ದೇನೆ. ಸೊ ಎಸ್, ಪ್ಲಾಸ್ಟಿಕಲ್ಲಿ ಫಸ್ಟಿಗೆ ಇಡುದು, ಸ್ವಲ್ಪ ಒಣಗಲಿ ಅಂತ ಅದ್ರದ್ದು. ಇದು ಸ್ವಲ್ಪ ಓಡ್ತಿದೆ ನೋಡಿ, ಪಕ್ಕ ತಿಂದು ಖಾಲಿ ಮಾಡುವ ಒಂದು ವೇಳೆ ಹಾಳಾದರೆ. ಎಸ್, ಇದು ಫ್ರೆಶ್, ನಾವು ತೊಳೆದು ನಿನ್ನೆ ಅಮ್ಮೆಲ್ಲ ಇಟ್ಟದ್ದು ತಿನ್ನಲಿಕ್ಕೆ. ತುಂಬ ಥ್ಯಾಂಕ್ಸ್ ಅವರಿಗೆ, ಯಾಕಂದರೆ ನಮ್ಮಲ್ಲಿ ಮಾವಿನಕಾಯಿ ಸಲ ಎಂತ ಇಲ್ಲ. ಸೊ ಅದಕ್ಕೋಸ್ಕರ. ಇದು ಬೇರೆ ಹಣ್ಣು, ಇದು ನಮ್ಮದು ತೋಟದಲ್ಲಿ ಬಿಟ್ಟಿತ್ತು, ಬಳ್ಳಾರಿ ತಾಶಿ ಹೇಳ್ತಾರೆ. ಇದು ಎಂತ ಇದೆ ನೋಡುವ, ಸ್ವಲ್ಪ ಹೊತ್ತು ಇದು ಕೂಡ ಹಾಕೋದು ಅಂತ ಹೇಳ್ತಾರೆ ಹೆಚ್ಚಾಗಿ. ನೋಡಿ ಎಷ್ಟು ಕಲರ್ ನೋಡಿದ್ದು, ರೆಡ್ ಉಂಟು, ಸಿಹಿ ಉಂಟು ಅಷ್ಟೇ. ಇದು ಜ್ಯೂಸ್ ಎಲ್ಲ ಇದರಲ್ಲಿ ಮಾಡೋದಂತೆ, ಹೆಸರು ನಾನು ಈಗ ಮಾಡಿಕೊಡ್ತಾ ಇದ್ದೇನೆ ಈಗ. ಕಾಯಿ ಅಮೇಝಿಂಗ್. ಅದ್ರದ್ದು ಸಿಪ್ಪೆ ಮಾತ್ರ ದಪ್ಪ ಉಂಟು, ಸಿಪ್ಪೆ ಕಟ್ಲಿಕ್ಕೆ ಆಗುದಿಲ್ಲ. ಎಷ್ಟು ದಪ್ಪ ಉಂಟು, ಸಿಹಿ ಉಂಟು ಗೊತ್ತುಂಟಾ. ಟೆಪ್ಗೆ ಬಲಾನು ಕೋಪಡಲೇನೊಂದು ಬಲ. ದನ ಎಲ್ಲ ನಾವು ಚೇಂಜ್ ಮಾಡಿ ಕಟ್ಟಿ ಬಂದಾಯ್ತು. ಎಂತ ಓಡ್ತಲೆ ಗೊತ್ತು ಗುಬ್ಬಿ. ಎಸ್, ಇಲ್ಲಿಗೆ ಲಾಗ್ ಮುಗಿಸ್ತೇನೆ ನಾನು. ಇಳಿತೀಯಾ? ಹೋಗು. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಸರ್ಪ್ರೈಸ್ ಲಾಗ್ ನಾನು ಹಾಕಿದಾಗ ನಿಮ್ಗೆ ಗೊತ್ತಾಗ್ತದೆ, ನಂದು ನೋಟಿಫಿಕೇಶನ್ ಬರ್ತದಲ್ಲ. ಸೊ ಸ್ವಲ್ಪ ಲೇಟ್ ಆಗ್ಬೋದು. ಈಗ ಈ ತಿಂಗಳು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ತಿದ್ದೇನೆ ಲಾಗ್, ಡೈಲಿ ಹಾಕ್ಲಿಕ್ಕೆ ಆಗೋದು, ನನಗೆ ತುಂಬ ವರ್ಕ್ ಕೂಡ ಉಂಟು. ಸೊ ಅಲ್ಲಿ ತನಕ ಲೈಕ್ ಮಾಡಿ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.